ಸಗಜನಾ ಪ್ರಾಣಾಗ ಶರೀರಂ ದೃಢಂ ಭೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋಗೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಗ ಯತ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋ 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 ತವಾರಾಧನಂ ತವಾರಾಧನಂ ತ್ವಂ ಆತ್ಮಾಸಿ ಅಂತರಾತ್ಮಾಸಿ ಪರಮಾತ್ಮಾಸಿ. ನೀನು ಅಂತರಾತ್ಮನಾಗಿದ್ದೀಯ, ಗಿರಿಜೆಯೇ ಮತಿಯಾಗಿದ್ದಾರೆ, ಪಂಚ ಪ್ರಾಣಗಳು ಸಹಚರರಾಗಿದ್ದಾರೆ. ಹಾಗೆಯೇ ಈ ಶರೀರ ನಿನ್ನ ಮನೆಯೇ ಆಗಿದೆ. ನಾನೇನೆಲ್ಲ ಮಾಡ್ತೇನೋ ಇಂದ್ರಿಯಗಳಿಂದ ಅಷ್ಟೂ ಕೂಡ ನಿನ್ನ ಪೂಜೆಯಾಗಿದೆ. ನಾನು ಮಾಡ್ತಕ್ಕಂಥ ಸಂಚಾರವೆಲ್ಲ ಪ್ರದಕ್ಷಿಣ ನಿಮಗೆ ಆಗಿದೆ. ನಾನು ಮಾತಾಡ್ತಕ್ಕಂಥದ್ದು ನಿನ್ನ ಸ್ತೋತ್ರವಾಗಿದೆ. ಪರಮಾತ್ಮ, ಇದೆಲ್ಲವನ್ನೂ ಕೂಡ ನಿನಗೆ ಯಾವುದರಿಂದ ಸಂತೋಷ ಆಗುತ್ತೋ ಅದನ್ನು ನನ್ನ ಕೈಯಲ್ಲಿ ಮಾಡಿಸು. ನಾನು ಏನೇನೇನೇನೇನೋ ಮಾಡ್ತಾ ಇದ್ದೇನೆ, ಅದೆಲ್ಲವನ್ನು ಬಿಟ್ಟು ನಿನಗೆ ಸಂತೋಷ ಆಗೋದನ್ನ ಮಾತನಾಡಿಸು. ನಿನ್ನ ಸ್ತೋತ್ರವನ್ನು ಮಾಡಿಸು, ನಿನ್ನ ಪೂಜಾರಾಧನೆಯನ್ನು ಮಾಡಿಸು, ನಿನ್ನ ಅಭಿಷೇಕವನ್ನು ಮಾಡಿಸು. ನೀನು ನನ್ನಿಂದ ಮಾಡಿಸ್ಬೇಕೇ ವಿನ ನನ್ನಲ್ಲಿ ಯಾವ ಜ್ಞಾನವೂ ಇಲ್ಲ. ಪರಮಾತ್ಮ, ಅನೇನ ಚತುರ್ಥವಾರ ರುದ್ರಾಭಿಷೇಕ ಕರ್ಮಣ ಭಗವಾನ್ ಸರ್ವಾತ್ಮಕ ಸರ್ವೇಶ್ವರ ಸಕಲ ಮಂತ್ರ ಪ್ರತಿಪಾದ್ಯ ಸಕಲ ಸುರವರೇಣ್ಯ ಶ್ರೀ ವಿಶ್ವನಾಥ ಶ್ರೀನಾಥು ಇತಿ ಭವಂತಃ ಅನುಗೃಹಂತು. ಪರಮೇಶ್ವರ, ನೀನು ವಿವಾಹ ಆಗಿದೆಯಾ? ವೇದಾಧ್ಯಯನ ಸಂಪನ್ನರು ನೂರಾರು ಜನ ವಿವಾಹವಾಗದೆ ವೇದ ಪರಂಪರೆ ಮುಂದಕ್ಕೆ ಹೋಗ್ತಾ ಇಲ್ಲ. ಪರಂಪರೆ ಮುಂದಕ್ಕೆ ಹೋಗ್ಬೇಕಾದ್ರೆ ವೈದಿಕರಿಗೆ ವಿವಾಹವಾಗಬೇಕು. ಇಂಥ ವೈದಿಕರಿಗೆ ಹೆಣ್ಣು ಕೊಡುವಂತಹ ನಿಶ್ಚಯವನ್ನು ಮಾಡತಕ್ಕಂಥ ತಂದೆ ತಾಯಿಯಂದರೆ ಇರಬೇಕು. ಎಲ್ಲ ವೇದಗಳು ಉಳಿಬೇಕು, ಶಾಸ್ತ್ರಗಳು ಉಳಿಬೇಕು, ಹಾಗೆ ನಮ್ಮ ಸನಾತನ ಧರ್ಮ ಉಳಿಬೇಕು, ಹಾಗೆ ಇಡೀ ಪ್ರಪಂಚ ಉದ್ಧಾರ ಆಗಬೇಕು. ಭವಂತಹ ಏವಂ ಪ್ರಾರ್ಥಯಂತು.